ಡೇ ಒನ್ನಿಂದನೂ ಅಂದರೆ ಸೀಸನ್ 12 ಬಿಗ್ ಬಾಸ್ ಗಿಲ್ಲಿನೇ ಚೆನ್ನಾಗಿ ಆಡ್ತಿರೋದು. ಗಿಲ್ಲಿನೇ ಗೆಲ್ಲಬೇಕಂತ ಇರೋದು. ನಾವು ಗಿಲ್ಲಿಗೆ ಓಟ್ ಹಾಕಿರೋದು. ಮತ್ತು ಅಲ್ಲಿ ಪ್ರತಿಭೆ ಅವನು ಚೆನ್ನಾಗಿ ಆಡ್ತಿದ್ದಾನೆ. ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಫುಲ್ ಭಾಳ ಚೆನ್ನಾಗಿ ಮಾಡ್ತಿದ್ದಾನೆ. ಗಿಲ್ಲಿನೇ ಗೆಲ್ಲಬೇಕಂತ ನಾವು ಹೇಳ್ತಿದ್ವಿ. ಕಾರ್ತಿಕ್. ಬಿಗ್ ಬಾಸು ಫೈನಲ್ ಇದೆ ಈಗ. ಗಿಲ್ಲಿ ಬಂದಾಗಿಂದನೂ ಹಿಡಿದು ಇಲ್ಲಿ ತನಕನೂ ಜನಗಳಿಗೆಲ್ಲ ಮನೋರಂಜನೆ ಮಾಡಿ ಅಲ್ಲಿ ಮನೆಯೊಳಗೂ ಯಾರಿಗೂ ಏನು ತೊಂದರೆ ಕೊಡೋದಂಗೆ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಯಾರು ಏನೇ ಅಂದ್ರೂ ಅದನ್ನು ಒಂಥರ ಜೋಕಾಗಿ ತೊಗೊಂಡು ಬೇಜಾರು ಮಾಡ್ಕೊಂಡಂಗೆ ಅವರಿಗೆ ಸಮಂಜಸವಾಗಿ ನಡ್ಕೊತ ಹೋಗ್ತಾ ಇದ್ದಾನೆ. ಆಮೇಲೆ ಯಾವುದೇ ವಿಚಾರದಲ್ಲಾಗಿ ಒಂದು ಹಳ್ಳಿಯಿಂದ ಬಂದು ಇಷ್ಟೆಲ್ಲ ಮುಂದುವರೆದು ಅವನ ಮಾತಿನ ಶೈಲಿ ಆಗಲಿ, ಜನಗಳಿಗೆ ಮನೋರಂಜನೆ ಕೊಡೋ ಒಂದು ರೀತಿಯಲ್ಲಾಗಲಿ, ಪ್ರತಿಯೊಂದು ರೀತಿಯಲ್ಲೂ ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಾನೆ. ಅವನೇ ಗೆಲ್ಲಬೇಕು ಅನ್ನೋದು ನಮ್ಮ ಅಭಿಲಾಷೆ. ಅವರಿಗೆ ಅಶ್ವಿನಿ ಗೌಡ ಪೈಪೋಟಿ ಕೊಡ್ತಾ ಇದ್ದಾರೆ. ಬಟ್ ಅವ್ರು ಗೆಲ್ತಾರೋ ಇಲ್ಲ ಅಂತ ನನಗೆ ಗ್ಯಾರಂಟಿ ಗೊತ್ತಿಲ್ಲ. ಯಾಕಂದರೆ ಪ್ರತಿ ಮಾತಿಗೂ ಅಳೋದು ಮಾಡೋದು, ಜೋರು ಮಾಡೋದು, ಸಿಟ್ಟು ಬಂದಾಗ, ಕೋಪ ಬಂದಾಗ ಅವ್ರು ಯಾವ ರೀತಿ ನಡ್ಕೊತಾರೆ ಅಂತ ಅವ್ರಿಗೆ ಗೊತ್ತಾಗಿರೋದಿಲ್ಲ. ಅಶ್ವಿನಿ ಗೌಡ ಆ ರೀತಿ ಎಲ್ಲ ಮಾಡ್ತಾರೆ. ಆದರೆ ಈಗ ಅಶ್ವಿನಿ ಗೌಡ ಎಷ್ಟೇ ಮಾತಾಡಿದ್ರು, ಎಷ್ಟೇ ಬೈದರು, ಗಿಲ್ಲಿ ಮಾತ್ರ ಯಾವ ವಿಚಾರದಲ್ಲೂ ಅವ್ರ ಹತ್ರ ಬೇಜಾರು ಮಾಡ್ಕೊಳ್ಳಿಲ್ಲ. ಅವ್ರು ಎಷ್ಟೇ ಏನೇ ಹೇಳಿದ್ರು ಮತ್ತೆ ಹೋಗಿ ಸಾರಿ ಕೇಳಿ, ಆಗಲಿ ಕಣಕ್ಕ, ಆಗಲಿ ಅಮ್ಮರೇ, ರಾಣಿಯವರೇ ಅಂತ ಹೇಳ್ಕೊತಾನೆ, ಮಜಾ ಮಾಡ್ಕೊತ, ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಎಲ್ಲರಿಗೂ ಎಂಜಾಯ್ ಮಾಡ್ತಾನೆ. ಒಬ್ಬನೇ ಮಾಡಲ್ಲ ಪಾಪ ಅವನು. ಎಲ್ಲರಿಗೂ ಎಷ್ಟೇ ಯಾರೇ ಒಬ್ಬರು ಬೇಜಾರಾಗಿ ಕೂತಿದ್ರು ಅವ್ರಿಗೋಗಿ ಒಳ್ಳೆ ರೀತಿಯಲ್ಲಿ ರಂಜಿಸ್ಕೊಂತ, ಮಾತಾಡ್ಕೊತ, ನಗಾಡ್ಕೊಂತ, ಅವ್ರು ನಗಾಡೋ ತನಕನೂ ಬಿಡಲ್ಲ. ಯಾರು ಅಳ್ತಿದ್ರೆ ಏನಾಯಿತು ಆಗಿದ್ದಾಗಲಿ ಬಿಡಿ, ಮುಂದೋಗೋಣ ಅಂತೇಳಿ ಎಂಕರೇಜ್ ಕೊಟ್ಕೊಂತ ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಜನಗಳಿಗೆಲ್ಲ ತುಂಬ ಚೆನ್ನಾಗಿ ಮನೋರಂಜನೆ ಕೊಡ್ತಿದ್ದಾನೆ. ಹಳ್ಳಿಯಿಂದ ಬಂದ ಒಂದು ಯುವಕ ಆದ್ರೂ, ಒಂದು ಪ್ರತಿಭೆ ಆದ್ರೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅನ್ನೋದು ನಮ್ಮ ಅಭಿಲಾಷೆ. ಗಿಲ್ಲಿನೇ ಗೆಲ್ಲಬೇಕು ಅನ್ನೋದು ಆಸೆ. ನೋಡಿ ಸರ್, ಈ ಸತಿ ಬಿಗ್ ಬಾಸ್ ಬಂದಿದೆ ಆಯಿತಾ. ಈ ಸತಿ ಗೆಲ್ಲೋದು ಗಿಲ್ಲಿ ಮಾತ್ರನೇ. ಯಾಕಂದರೆ ಅವನ ಆಟ ಗೀಟ ಎಲ್ಲ ಭಾರಿ ಚೆನ್ನಾಗಿದೆ, ನೋಡ್ತಾ ಇದ್ದೀವಿ ನಾವು. ಆಮೇಲೆ ಅವನಿಗೆ 37 ಲಕ್ಷ ಇದು ಬಂದಿದೆ ಓಟು, ಹೈಪೋ. ನಿನ್ನೆ ಎಲ್ಲ ನೋಡಿದೆ ಟಿ ವಿಲಿ. ಇವತ್ತು ಮಾತ್ರ ಗಿಲ್ಲಿನೇ ಗೆಲ್ಲಿಸ್ತಾರೆ. ಯಾಕಂದರೆ ಅವನು ಭಾರಿ ಬಡವ. ಆಮೇಲೆ ಒರಿಜಿನಲ್ ಒಂದು ಇದು ಬಣ್ಣ ಗಿಣ್ಣ ಏನೇ ಇಲ್ಲ, ನ್ಯಾಚುರಲಿ ಇದೊಂದು ಫಿಗರ್. ಅವನು ಒಳ್ಳೆವ ಆಡಿದ್ದಾನೆ, ಆಡ್ತಾ ಇದ್ದಾನೆ. ಆ ಸತಿ ಹಾಗಾಗಿ ಈ ಸತಿ ಬರೋದು ಗಿಲ್ಲಿನೇ. ಪ್ರಥಮ ಬಹುಮಾನ ಅವನಿಗೆ ಬರುತ್ತೆ. ಓಕೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.